ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಾ ಇದೆ. ಕೃಷ್ಣಾ ನದಿ ಅಬ್ಬರಿಸ್ತಾ ಇದೆ. ಇದರಿಂದ ಏನೆಲ್ಲ ಲಾಸ್ ರೈತಾಪಿ ವರ್ಗಕ್ಕೆ ಆಗ್ತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಮುಂದುವರೆದ ವರುಣನ ಅಬ್ಬರ. ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಆತಂಕ. ಹಲವು ಸೇತುವೆಗಳು ಜಲಾವೃತ, ಜನರ ಪರದಾಟ. ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಹಾಗೆಯೇ ಮಹಾರಾಷ್ಟ್ರದಲ್ಲೂ ಕೂಡ ಉತ್ತಮ ಮಳೆ ಆಗ್ತಿದ್ದು ಕೃಷ್ಣಾ ನದಿ ನೀರಿನ ಒಳಹರಿವಿನಲ್ಲಿ ಭಾರಿ ಹೆಚ್ಚಳವಾಗಿದೆ. ಕೃಷ್ಣಾ ನದಿಗೆ 91,000 ಕ್ಯೂಸೆಕ್ ನೀರು ಒಳಹರಿವು ದಾಖಲಾಗಿದ್ದು ನದಿ ತೀರದಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ನಿರಂತರ ಮಳೆ ಸುರಿತಾ ಇರುವ ಪರಿಣಾಮ ಕೃಷ್ಣಾ, ದೂದ್ಗಂಗಾ ಮತ್ತು ವೇದಗಂಗಾ, ಹಿರಣ್ಯಕೇಶಿ ನದಿ ತೀರಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಮಹಾರಾಷ್ಟ್ರದ ಯಾವುದೇ ಜಲಾಶಯದ ನೀರು ಬಿಡುಗಡೆ ಮಾಡದಿದ್ರೂ ಮಳೆ ನೀರಿನಿಂದ ಭಾರೀ ಪ್ರಮಾಣದ ಒಳಹರಿವು ಹೆಚ್ಚಳವಾಗಿದೆ. ಇನ್ನು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ದೂದ್ಗಂಗಾ, ವೇದಗಂಗಾ, ಕೃಷ್ಣಾ ನದಿಗೆ ಅಡ್ಡಲಾಗಿರುವ ಸೇತುವೆಗಳು ಜಲಾವೃತವಾಗಿದೆ. ದೂದ್ಗಂಗಾ ನದಿಯ ಮಲ್ಲಿಕವಾಡ, ದತ್ವಾಡ, ಭೋಜ, ಕಾರದಾಗ ಗ್ರಾಮಗಳ ಸಂಪರ್ಕ ಸೇತುವೆಗಳು ಜಲಾವೃತವಾಗಿದ್ದು ಜನರು ಪರದಾಡುವಂತಾಗಿದೆ. ವೇದಗಂಗಾ ನದಿಯ ಭಾರವಾಡ, ಕುನ್ನೂರು, ಬೋಜುವಾಡಿ, ಕುನ್ನೂರು, ಅಕ್ಕೋಳ, ಸಿದ್ನಾಳ ಹಾಗೂ ಕೃಷ್ಣಾ ನದಿಗೆ ಅಡ್ಡಲಾಗಿರುವ ಯಡೂರು, ಕಲ್ಲೋಳ, ಭಾವನ ಸೌಂದತ್ತಿ, ಮಾಂಜೇರಿ ಸೇತುವೆಗಳು ಜಲಾವೃತವಾಗಿದೆ. ಪರ್ಯಾಯ ಮಾರ್ಗಗಳ ಮೂಲಕ ಜನರ ಸಂಚಾರ ಮಾಡ್ತಿದ್ದಾರೆ. ಬೆಳಗಾವಿ ಜಿಲ್ಲಾಡಳಿತದಿಂದ ಕಟ್ಟೆಚ್ಚರ ವಹಿಸಿದ್ದು ನದಿ ತೀರದ ಕಡೆ ಹೋಗದಂತೆ ಮನವಿ ಮಾಡಲಾಗಿದೆ. ಮೆಕ್ಕೆಜೋಳ ಬೆಳೆದ ರೈತರು ಕಂಗಾಲು. ರಾಶಿ ಮಾಡಲು ಹಾಕಿದ್ದ ಮೆಕ್ಕೆಜೋಳ ಮೊಳಕೆ. ಮುಂಗಾರು ಮಳೆ ಈ ವರ್ಷ ಬೇಗ ಪ್ರಾರಂಭವಾಗಿದ್ದು ರೈತರನ್ನ ಕಂಗಾಲು ಮಾಡಿದೆ. ಮೆಕ್ಕೆಜೋಳ ಕಟಾವು ಮಾಡಿ ಮಾರಾಟ ಮಾಡಲು ಮಳೆರಾಯ ಬಿಡುವು ಕೊಟ್ಟಿಲ್ಲ. ಇದರಿಂದ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ರೈತರು ಪರದಾಡ್ತಿದ್ದಾರೆ. ಸೊರಬ ತಾಲೂಕಿನ ಗುಣಶೆಟ್ಟಿಕೊಪ್ಪ, ಕಾನಹಳ್ಳಿ, ಓಟೂರು ಸೇರಿದಂತೆ ಸುತ್ತಮುತ್ತಲಿನ ರೈತರು ರಾಣೆಬೆನ್ನೂರು ಎಪಿಎಂಸಿಯಿಂದ ತಂದು ಒಣ ಹಾಕ್ತಿದ್ದಾರೆ. ನಿರಂತರ ಮಳೆಗೆ ರಾಶಿಯಲ್ಲಿಯೇ ಮೊಳಕೆ ಹೊಡಿತಾ ಇದ್ದು ಕೆಲವು ರಾಶಿಗಳು ಕೊಳೆತು ಹಿಟ್ಟಾಗಿ ಹೋಗಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಪ್ರತಿ ಎಕರೆಗೆ 30,000 ರಿಂದ 35,000 ರೂಪಾಯಿ ಖರ್ಚು ಮಾಡಿದ ರೈತರು ಸೊರಬದಿಂದ ತಂದು ಒಣ ಹಾಕಿ ಮಾರಾಟ ಮಾಡುವ ಪರಿಸ್ಥಿತಿ ಬಂದಿದೆ. ಇಲ್ಲಿಯೂ ಸಹ ಮಳೆ ಬಿಡ್ತಾ ಇಲ್ಲ. ಎಲ್ಲ ಕೊಳೆತು ಮೊಳಕೆ ಹೊಡೆದು ಹಾಳಾಗಿದೆ ಅಂತ ಹೇಳ್ತಿದ್ದಾರೆ. ಹಿಂಗಾರು ಬೆಳೆ ಮೆಕ್ಕೆಜೋಳ ಬೆಳೆದಂಥ ಅನ್ನದಾತರು ಅಕ್ಷರಶಃ ಕಂಗಾಲಾಗಿರುವಂಥದ್ದು. ಈಗ ನಾನು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹುಲಿಕಟ್ಟಿ APMCಯಲ್ಲಿದ್ದೇನೆ. ಇದು ಹಾವೇರಿ ಜಿಲ್ಲೆಯ ರೈತರು ಬೆಳೆದಂತಹ ಬೆಳೆಯಲ್ಲ. ಇದು ಸೊರಬ ತಾಲೂಕಿನ ಸುಮಾರಷ್ಟು ರೈತರು ಕೂಡ ಮೆಕ್ಕೆಜೋಳವನ್ನು ಬೆಳೆದು ಅದನ್ನು ಒಣಗಿಸಲಿಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅದರಲ್ಲಿ ಪ್ರತಿ ಎಕರೆಗೆ 25,000 ರಿಂದ 30,000 ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ಅನ್ನದಾತರು ಈಗ ಬೆಳೆಯನ್ನು ಫಸಲು ಕಟಾವು ಮಾಡಿಕೊಂಡು ಒಣಗಿಸಲಿಕ್ಕೆ ಹಾವೇರಿ ಜಿಲ್ಲೆಗೆ ಬಂದಿರುವಂಥದ್ದು. ಆದರೆ ಹಾವೇರಿ ಜಿಲ್ಲೆಯಲ್ಲಿ ಕೂಡ ಮಳೆ ತಪ್ತಾ ಇಲ್ಲ. ಹೀಗಾಗಿ ಮೆಕ್ಕೆಜೋಳ ಸಂಪೂರ್ಣವಾಗಿ ಕೊಳೆತು ಹೋಗಿರುವಂಥದ್ದು. ಅನ್ನದಾತರು ಭಾಳಷ್ಟು ಕಂಗಾಲಾಗಿರುವಂಥದ್ದು ದೃಶ್ಯದಲ್ಲಿ ತೋರಿಸ್ತೇನೆ ನಿಮಗೆ. ಮೆಕ್ಕೆಜೋಳದ ಪರಿಸ್ಥಿತಿ ಈ ಕಡೆ ಆದರೆ ಸುಮಾರಷ್ಟು ಅಂದರೆ 700ಕ್ಕೂ ಅಧಿಕ ರೈತರು ಕೂಡ ಹಾವೇರಿಯ APMCಗೆ ಬಂದಿರುವಂಥದ್ದು. ಅಂದರೆ ಮೆಕ್ಕೆಜೋಳವನ್ನು ಒಣಗಿಸಲಿಕ್ಕೆ ಅಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಆ ಮಳೆಯನ್ನು ತಪ್ಪಿಸಿ ಏನು ಖರ್ಚು ಮಾಡಿದ್ರು ಆ ಖರ್ಚನ್ನು ಏನು ಉಳಿತಾಯ ಮಾಡಲಿಕ್ಕೆ ಅಂದರೆ ಮಾಡಿದಷ್ಟು ಖರ್ಚು ಆದರೂ ಬರಲಿ ಅನ್ನೋ ಉದ್ದೇಶದಿಂದ ಹಾವೇರಿಯ APMCಗೆ ಮಾರುಕಟ್ಟೆಗೆ ಬಂದಿರುವಂಥದ್ದು. ನಾನು ದೃಶ್ಯದಲ್ಲಿ ತೋರಿಸ್ತೀನಿ. ಸಂಪೂರ್ಣವಾಗಿ ಮೆಕ್ಕೆಜೋಳ ಈ ರೀತಿಯಾದಂಥ ಪರಿಸ್ಥಿತಿ ಅಂದರೆ ಎಲ್ಲವೂ ಮೆಕ್ಕೆಜೋಳ ನಿರಂತರವಾದಂತಹ ಮಳೆಗೆ ಮೊಳಕೆ ಹೊಡೆದಿರುವಂಥದ್ದು. ಹೀಗಾಗಿ ರೈತರು ಪ್ರತಿ ಎಕರೆಗೆ 40 ಕ್ವಿಂಟಲನ್ನು ಬೆಳೆದಿರುವಂಥದ್ದು. ಆದರೆ ಇಲ್ಲಿ ಮಾರಾಟ ಮಾಡಲಿಕ್ಕೆ ಬಂದರೆ ಇದನ್ನು ಒಣಗಿಸುವಂತಹ ಕೆಲಸಕ್ಕೆ ಹೋದರೂ ಕೂಡ ನಿರಂತರವಾಗಿ ಮಳೆ ತಪ್ತಾ ಇಲ್ಲ. ಹೀಗಾಗಿ ಮೆಕ್ಕೆಜೋಳ ಈ ರೀತಿಯಾದಂತಹ ಮೊಳಕೆ ಹೊಡೆದು ಎಲ್ಲವೂ ಕೂಡ ಕೊಳೆತು ಹೋಗಿರುವಂಥದ್ದು. ರೈತರು ಸಾಲ ಸೂಲ ಮಾಡಿ ಹಿಂಗಾರಿಯನ್ನು ಬೆಳೆದಿದ್ರೂ ಕೂಡ ಸರ್ಕಾರ ಕೂಡ ಇಂತಹ ರೈತರಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಸಿಕ್ಕಾಪಟ್ಟಿ ಈ ಸರ ಬೆಳೆ ಬೆಳೆದಾರ. ಆದರೂ ಅವರಿಗೆ ಕೆಡಿಗಾಗಿ ಬೆಳೆದಾಗಿರ್ತದೆ ಟೈಪ್ ಎಕರೆಗೆ 45 ಕ್ವಿಂಟಲ್ ತನಕ ಬೆಳೆದಾರ. ಅವರಿಗೆ ಅಲ್ಲಿ ಮಳೆ ಹೆಚ್ಚಾಗಿ ಎಲ್ಲ ಹಾಳಾಗಿ ಹೋಗಿ ಬಂದಾರ ರಾಣೆಬೆನ್ನೂರಿಗೆ. ಇಲ್ಲಿ ಸೂಕ್ತವಾದ ಇದು ಸಿಗ್ತಾ ಇಲ್ಲ ಅವರಿಗೆ. ಆಮೇಲೆ ಒಣಸಕ್ಕೆಲ್ಲ ಜಾಗ ಐತಿ, ಅವನು ಎಲ್ಲ ಕೆಟ್ಟು ಹೋಗಿರೋದಕ್ಕೆ ಯಾರು ತಗೊಂತ ಇಲ್ಲ ಮಾಲ್. ಹಾಗಾಗಿ ಇಲ್ಕಿ ಬಂದಾರೆ. ಕನಿಷ್ಠ ದಿವಸ 15-20 ಜನ ಇದ್ದೇ ಇರ್ತಾರೆ ರೀ. ಅವರಿಗೆ ಎಲ್ಲ ವ್ಯವಸ್ಥೆ ಐತೆ ರೀ. ಇಲ್ಲೆಲ್ಲ ಅವು ಮಾರಾಟ ಆಗ್ತಾ ಇಲ್ಲ ಸೂಕ್ತವಾದ ಬೆಲೆಗೆ. ಮಾಲ್ ಕೆಟ್ಟಿರೋದ್ರಿಂದ ಅಂದ್ರೆ ಫುಡ್ ಪಾಯ್ಸನ್ ಆಗ್ತದಿಂದ ಅವ್ರು ಖರೀದಾರ ತೊಗೊತಾ ಇಲ್ಲ. ಯಾಕಂದ್ರೆ ಮುಂದೆ ಕೋಳಿಗಾಗಿ ಹೋಗ್ತತಿ, ಇದಕ್ಕೆ ಹೋಗ್ತೈತಲ್ಲ, ಫುಡ್ ಪಾಯ್ಸನ್ ಆಕತಿ ಅಂತಂದು ಅವರು ಖರೀದಾರ ಹಿಂಜಿರ್ತಾರೆ. 10 ಗಾಡಿ ಅಂದ್ರೆ ಒಂದು 3,000 ಪ್ಯಾಕೆಟ್ 5,000 ಪ್ಯಾಕೆಟ್ ಗಂಟೆನೂ ಬರ್ತಾ ಇರ್ತದೆ. ಮಳೆಗೆಲ್ಲ ಸಿಕ್ಕಾಗಿದ್ದಕ್ಕೆ ಹಾಗಾಗಿ ಸ್ಟಾಕ್ ಉಳ್ಕೊಂತ ಹೊಂಟದ ದಿವ್ಸಕ್ಕೆ. ಉಡುಪಿಯಲ್ಲಿ ಮುಂಗಾರು ಅಬ್ಬರ ಕೊಂಚ ಕಡಿಮೆ ಇದೆ. ಈ ನಡುವೆ ಹವಾಮಾನ ಬದಲಾವಣೆ ಆಧುನಿಕ ನಾಟಿ ಪದ್ಧತಿಗೆ ಹೊಡೆತ ಕೊಡ್ತಿದೆ. ಟ್ರೇನಲ್ಲಿ ಪೈರನ್ನು ಬೆಳೆದಂತಹ ರೈತರಿಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಆಧುನಿಕ ಚಾಪೆಯ ಪೈರು ಸುಟ್ಟು ಹೋಗಿದೆ. ವಾತಾವರಣದಲ್ಲಿರುವ ವಿಪರೀತ ಏರುಪೇರಿನಿಂದ ಆಧುನಿಕ ಪದ್ಧತಿ ಆರಂಭಿಸಿದವರಿಗೆ ನಷ್ಟವಾಗಿದೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಒಂದು ವಿಚಿತ್ರವಾದ ವಾತಾವರಣ ಇದೆ. ವಿಪರೀತವಾದ ಮಳೆ ಆಗ್ತದೆ. ಮುಂಗಾರು ಮಳೆ ಕೂಡ ಭರ್ಜರಿಯಾಗಿ ಸುರಿತಾ ಇತ್ತು. ಅದಕ್ಕಿಂತ ಹಿಂದೆ ಬಂದಂತಹ ಚಂಡಮಾರುತದ ಮಳೆ ಮತ್ತು ಪೂರ್ವ ಮುಂಗಾರು
ಈ ಮಳೆ ಬಿದ್ದ ನಂತರ ಬಿಸಿಲಿನ ವಾತಾವರಣ ನಿರ್ಮಾಣ ಆಗಿತ್ತು. ಇದರಿಂದಾಗಿ ಚಾಪೆ ನೇಜಿಗೆ ಭಾಳಷ್ಟು ಸಮಸ್ಯೆ ಆಗಿದೆ. ಇಲ್ಲಿ ನಾಟಿ ಪ್ರಕ್ರಿಯೆ 3 ಹಂತದಲ್ಲಿ ನಡೀತದೆ. ಒಂದು ಬಿತ್ತನೆ ಮಾಡಿ, ತೆಳುವಾದ ಬಿತ್ತನೆ ಮಾಡಿ ಅಲ್ಲೇ ಬಿಡ್ತಾರೆ, ಅಥವಾ ಒಂದು ಗದ್ದೆಗೆ ಬಿತ್ತನೆ ಮಾಡಿ ಅಲ್ಲಿಂದ ನೇಜಿಯನ್ನು ತೆಗೆದು ಮತ್ತದನ್ನು ವಿಸ್ತರಿಸಿ ಬೇರೆ ಬೇರೆ ಗದ್ದೆಗಳಲ್ಲಿ ನಾಟಿ ಮಾಡೋದು. ಮತ್ತು ಈ ಚಾಪೆ ನೇಜಿ ಇದನ್ನು ಕೈಯಲ್ಲೂ ತೆಗೆದು ನಡ್ತಾರೆ ಮತ್ತು ಮಿಷಿನಲ್ಲೂ ನಡೆಯುವಂಥ ಪ್ರಕ್ರಿಯೆ ಇದೆ. ಟ್ರೇಗಳಲ್ಲಿ ನೇಜಿಗಳನ್ನು ಮಾಡಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ನಾಟಿ ಮಾಡುವಂಥದ್ದು. ವಿಪರೀತವಾದ ಬಿಸಿಲು ಬಂದಿತ್ತು, ಅಂದರೆ ಮಳೆ ಆರಂಭವಾಗಿತ್ತು. ಈ ಸಂದರ್ಭದಲ್ಲಿ ಎಲ್ಲ ಬಿತ್ತನೆಗಳನ್ನು ಮಾಡ್ಕೊಂಡಿದ್ರು. ಆದರೆ ಏಕಾಏಕಿ ವಿಪರೀತ ಬಿಸಿಲು ಬಂದಿರೋದ್ರಿಂದ ಅಲ್ಲಲ್ಲಿ ಚಾಪೆ ನೇಜಿ ಒಣಗಿ ಹೋಗಿರುವಂಥದ್ದು. ಹಾಗಾಗಿ ಇದನ್ನು ಮಾಡಿದಂಥವ್ರಿಗೆ ಸಾಕಷ್ಟು ನಷ್ಟ ಆಗಿದೆ. ನೀರು ಕೊಡುವ ಪರಿಸ್ಥಿತಿ ಇರಲಿಲ್ಲ, ಯಾಕಂದರೆ 10-15 ದಿವಸ ನಿರಂತರವಾಗಿ ಬಿಸಿಲು ಬಂದಿರೋದ್ರಿಂದ ಸಮ ಪ್ರಮಾಣದಲ್ಲಿ ಮಳೆ ಇದಕ್ಕೆ ಬಿದ್ದರೆ ಮಾತ್ರ ಅದು ಬಹಳ ಸ್ವಚ್ಛಂದವಾಗಿ ಬೆಳೀತದೆ ಅನ್ನುವಂಥದ್ದು. ಒಟ್ನಲ್ಲಿ ಈ ಬಾರಿ ಮುಂಗಾರು ಬೇಗನೆ ಆರಂಭವಾಗಿದ್ದು ಅವಧಿಗೂ ಮುನ್ನವೇ ಕೆರೆ ಡ್ಯಾಂಗಳು ಭರ್ತಿ ಆಗ್ತಾ ಇದೆ. ಇದರಿಂದ ರೈತರು ಕೂಡ ಸಂಕಷ್ಟಕ್ಕೀಡಾಗ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.